ಸರ್, ನಿಮ್ಮ ಅಧ್ಯಯನದ ಪ್ರಕಾರ ಕರ್ನಾಟಕವನ್ನ ಮಳೆ ದೃಷ್ಟಿಕೋನದಲ್ಲಿ 3 ಭಾಗಗಳನ್ನ ಮಾಡ್ತೀರಿ. ಅಂದ್ರೆ 3 ಭಾಗಗಳು ಮಾಡಿಕೊಂಡು ಅದರ ಒಂದು ಅಧ್ಯಯನ ಮಾಡಿದ್ರಿ. ಈ 3 ಭಾಗಗಳನ್ನ ಯಾವ ರೀತಿ ಮಾಡ್ತೀರಿ? ಯಾವ್ದು 3 ಭಾಗಗಳು ಸರ್ ಕರ್ನಾಟಕದಲ್ಲಿ? ನಾವು ಕರಾವಳಿ ಒಂದು ಭಾಗ ಮಾಡಿವಿ, ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡು. ಅಂದ್ರೆ ಇಲ್ಲಿ ಕರಾವಳಿ ಜಿಲ್ಲೆಗಳಲ್ಲಿ ಮಳೆ ಪ್ರಮಾಣದ ಮೇಲೆ ಮಾಡಿವಿ. ಇದನ್ನು ಮಳೆ ಸುಮಾರು 3000 ಮಿಲಿಮೀಟರ್ಕಿಂತ ಹೆಚ್ಚಿಗೆ ಮಳೆ ಆಗುತ್ತೆ ಕರಾವಳಿ ಒಳಗೆ. ಅದರದ್ದು ಕ್ಲೈಮೇಟ ಬೇರೆ, ಅದರದ್ದು ಯಾವಾಗಲೂ ಟೆಂಪ್ರೇಚರ್. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಈ ಕರಾವಳಿ ಜಿಲ್ಲೆದ್ದು ಒಂದು ಕ್ಲೈಮೇಟಿಕ್ ಕಂಡೀಷನ್ಸ ಬೇರೆ ಇರ್ತೈತಿ. ಈಗ ಉಡುಪಿಗೆ ಏನೋ ಒಂದು ಮಳೆ ಕೊಟ್ವಿ ಅಂದ್ರೆ ಅದು ಒಮ್ಮೆ ಉತ್ತರ ಕನ್ನಡಕ್ಕೂ ಅನ್ವಯ ಆಗುತ್ತೆ, ದಕ್ಷಿಣ ಕನ್ನಡಕ್ಕೂ ಅನ್ವಯ ಆಗುತ್ತೆ. ಅಷ್ಟೊಂದು ಭಾಳ ಚೇಂಜಸ್ ಆಗಲ್ಲ. ಅದಕ್ಕೆ ನಾವು ಇದನ್ನು ಮಾಡಿವಿ. ಮುಂದೆ ಉತ್ತರ ಒಳನಾಡಿನ ಜಿಲ್ಲೆ ಮಾಡಿವಿ. ಬೆಳಗಾವಿ, ಧಾರವಾಡ, ಹಾವೇರಿ, ಗದಗು, ಮುಂದೆ ವಿಜಯಪುರ, ಬಾಗಲಕೋಟೆ, ಕೊಪ್ಪಳ, ಗದಗು, ಈ ಕಡೆ ಬೀದರು, ಕಲಬುರಗಿ, ಯಾದಗಿರಿ, ರಾಯಚೂರು ಇವೆಲ್ಲ ಒಂದು ಗ್ರೂಪ್ ಉತ್ತರ ಒಳನಾಡು. ಸ್ವಲ್ಪ ಕ್ಲೈಮೇಟ್ ಸೇಮ್ ಇರುತ್ತೆ. ಆದ್ರೆ ಅದರಲ್ಲಿನ ಈಗ ಬೆಳಗಾವಿ ಎಲ್ಲಿ ಒಂದು ಸ್ವಲ್ಪ ಮಳೆ ಜಾಸ್ತಿ ಆಗುತ್ತೆ, ಧಾರವಾಡಕ್ಕಿಂತ ಜಾಸ್ತಿ ಮಳೆ ಆಗುತ್ತೆ. ಅದು ಒಂದು ಸ್ವಲ್ಪ ಘಾಟ್ ಪ್ರದೇಶದಲ್ಲೇ ಬರುತ್ತೆ, ಏನೋ ಒಂದು ಸಮುದ್ರಕ್ಕೂ ಹತ್ತಿರ ಇರ್ತೈತಿ. ಮಹಾರಾಷ್ಟ್ರದಲ್ಲಿ ಮಳೆ, ಲೋಂಡ, ಖಾನಾಪುರದಲ್ಲಿ ಜಾಸ್ತಿ ಮಳೆ ಆಗುತ್ತೆ. ಮುಂದೆ ಧಾರವಾಡದಲ್ಲಿ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ, ಹಾವೇರಿಯಲ್ಲಿ ಕೂಡ ಕಡಿಮೆ ಆಗುತ್ತೆ. ಇದು ಒಂದು ಬೆಲ್ಟ್. ಮುಂದೆ ಬೀದರು, ಕಲಬುರಗಿಯಲ್ಲಿ ಸ್ವಲ್ಪ ಮಳೆ ಆಗುತ್ತೆ, ಹೆಚ್ಚಿಗೆ ಮಳೆ ಆಗುತ್ತೆ. ಯಾಕಂದ್ರೆ ಬಂಗಾಳ ಉಪಸಾಗರದ ವೆದರ್ ಸಿಸ್ಟಮ್ಸ್ ಫಾರ್ಮ್ ಅಂತಂದ್ರೆ ಹೈದರಾಬಾದ್ ಕಡೆ ಬಂದಾಗ ಬೀದರ್, ಕಲಬುರಗಿಯಲ್ಲಿ ಬಾಗಲಕೋಟೆ, ಕೊಪ್ಪಳಕ್ಕಿಂತ ಜಾಸ್ತಿ ಮಳೆ ಆಗುತ್ತೆ. ಪೂರಾ ಇಂಟೀರಿಯರ್ ಅಂದ್ರೆ ಬಾಗಲಕೋಟೆ, ವಿಜಯಪುರ, ಕೊಪ್ಪಳ, ಈ ಕಡೆ ವಿಜಯನಗರ, ಬಳ್ಳಾರಿ, ಚಿತ್ರದುರ್ಗ ಅದಲ್ಲಿ ಮಳೆ ಭಾಳ ಕಡಿಮೆ ಆಗುತ್ತೆ. ಇವು ಅತಿ ಮಳೆ ಕಡಿಮೆ ಆಗೋದು ಅಂದ್ರೆ ಈ ಕಡೆ ಪಶ್ಚಿಮ ಕರಾವಳಿಯಿಂದನೂ ದೂರ ಅದಾವು, ಪೂರ್ವ ಕರಾವಳಿಯಿಂದನೂ ದೂರ ಅದಾವು. ಯಾವುದೇ ವೆದರ್ ಸಿಸ್ಟಮ್ಸ್ ಎಂಟರ್ ಆಗಿ ಇಲ್ಲಿ ಒಳಗೆ ಬರೋದ್ರಾಗ ದುರ್ಬಲ ಆಗಿಬಿಟ್ಟಿರ್ತಾವೆ. ಹಿಂಗಾಗಿ ಈ ಪೂರಾ ಇಂಟೀರಿಯರ್ ಬಾಗಲಕೋಟೆ, ಹಿಂಗಾಗಿ ಅವರು ಪ್ರತಿ ವರ್ಷ ಬರಗಾಲ 55-60 ಸೆಂಟಿಮೀಟರ್ ಆಗ್ಬೇಕಾದ್ರೆ ಭಾಳ ಇದೆ. ಅದೇ ನೀವು ಮಂಗಳೂರಿಗೆ ಹೋದ್ರೆ 3500 ಮಿಲಿಮೀಟರ್ ಅಂದ್ರೆ 350 ಸೆಂಟಿಮೀಟರ್ ಮಳೆ ಆಗುತ್ತೆ. 6-7 ಪಟ್ಟು ಮಳೆ ಜಾಸ್ತಿ ಆಗುತ್ತೆ. ಅದೇ ಆಗುಂಬೆಯಲ್ಲಿ 760-800 ಸೆಂಟಿಮೀಟರ್ ಆಗುತ್ತೆ. ಎಷ್ಟೊಂದು ಇದಕ್ಕೆ ವ್ಯತ್ಯಾಸ ಇದೆ. ಅದೇ ನೀವು ದಕ್ಷಿಣ ಒಳನಾಡಿನ ಜಿಲ್ಲೆಗಳಿಗೆ ಇನ್ನೂ ಮಳೆ ಪ್ರಮಾಣ ಕಡಿಮೆ ಆಗುತ್ತೆ. ಆದರೆ ಮಲೆನಾಡಿನ ಜಿಲ್ಲೆಗಳು ಈಗ ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗೆ ಇಲ್ಲಿ ಮಳೆ ಪ್ಯಾಟರ್ನು ಚೇಂಜ್ ಇರ್ತೈತಿ. ಉಳಿದ ಜಿಲ್ಲೆಗೆ ಮತ್ತೆ ಬದಲಿ ಇರ್ತೈತಿ. ಈ ಮಲೆನಾಡಿನ ಜಿಲ್ಲೆಗಳಲ್ಲಿ ನ್ಯಾಚುರಲ್ ಆಗಿ ಮಳೆ ಜಾಸ್ತಿ ಆಗುತ್ತೆ. ಈಗೆಲ್ಲ ಇವತ್ತು ಚಿಕ್ಕಮಗಳೂರು, ದಕ್ಷಿಣ ಕನ್ನಡದಲ್ಲಿ ಅತ್ಯಂತ ಭಾರಿ ಮಳೆ ಆಗಿದೆ. 20 ಸೆಂಟಿಮೀಟರ್ಗೆ ನಮ್ಮ ಮಳೆ ಹೆಚ್ಚಿಗೆ ಆಗೈತಿ ಇವತ್ತು ಸರ್. ನಿನ್ನೆ ಮುಂಜಾನೆ 8:30 ರೆಕಾರ್ಡ್ ನಾನು ನೋಡಿದೆ. ಸಿಕ್ಕಾಪಟ್ಟೆ ಮಳೆ. ನಿನ್ನೆಲ್ಲ ಆರೆಂಜ್ ಅಲರ್ಟ್, ರೆಡ್ ಅಲರ್ಟ್ ಕೊಟ್ಟಿದ್ದು, ಅದೆಲ್ಲ ನಾವು ಕರೆಕ್ಟ್ ಆಯಿತು. ಸರ್, ಈಗ ಉತ್ತರ ಒಳನಾಡಿನ ಜಿಲ್ಲೆಗಳ ಹೆಸರು ಹೇಳಿದ್ರಲ್ಲ, ವಿಜಯಪುರ, ಬಾಗಲಕೋಟೆ, ಈ ವರ್ಷನೂ ಹಾಗೆ ಕಂಟಿನ್ಯೂ ಆಗಿತ್ತು ಸರ್ ಆ ಭಾಗದಲ್ಲಿ? ಈ ವರ್ಷನೂ ಅದೇ ರೀತಿ ಕಂಟಿನ್ಯೂ ಪ್ಯಾಟರ್ನ್ ಹಾಗೆ ಇರುತ್ತೆ. ಅಷ್ಟೊಂದು ವಿಪರೀತ ಮಳೆ ಆಗಲ್ಲ. ಆದರೆ ಮೊನ್ನೆ ಸ್ವಲ್ಪ ಮಹಾರಾಷ್ಟ್ರ ಜೊತೆಗೆ ಸ್ವಲ್ಪ ವಿಜಯಪುರಕ್ಕೆ ಮಳೆ ಆಗಿರ್ಬೋದು. ಬೆಳಗಾಮಕ್ಕೂ ಒಳ್ಳೆಯ ಮಳೆ ಆಗೈತಿ. ಬೆಳಗಾಮು, ಧಾರವಾಡ, ಹಾವೇರಿ ಸ್ವಲ್ಪ ಅರೆ ಮಲೆನಾಡಿನ ಪ್ರದೇಶಗಳಲ್ಲಿ ಬರ್ತಾವೆ. ದಾವಣಗೆರೆ ಕೂಡ. ಉಳಿದ ಈ ಪೂರ್ವಕ್ಕೆ ಬಂದ್ರೆ ಅಂದ್ರೆ ಪೂರಾ ಮಳೆ ಕಡಿಮೆ ಆಗ್ಬಿಡ್ತೈತೆ. ಹಿಂಗಾಗಿ ವೆಜಿಟೇಷನ್, ಇವು ಗಿಡ ಮರಗಳನ್ನ ಬೇರೆ ಇರ್ತಾವೆ ಇಲ್ಲಿ. ಇಲ್ಲಿ ಪ್ಯಾಟರ್ನ್ ಚೇಂಜ್ ಇರ್ತೈತೆ ಎಲ್ಲ. ಸರಿ ಸರಿ. ಬೆಳೆಗಳು ಪ್ರತಿಯೊಂದು ಚೇಂಜ್ ಆಗುತ್ತೆ ಇದರಲ್ಲಿಂದ. ಸರ್, ಈ ಭಾಗದ ಕೆಲವು ರೈತರು ಈಗ ಬಿತ್ತನೆ ಮಾಡಬೇಕಾ ಬೇಡವಾ ಅನ್ನೋ ಒಂದು ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ ಸರ್. ಈ ಟೈಮಲ್ಲಿ ಬಿತ್ತನೆ ಮಾಡಿದ್ರೆ ನಾವು ನಷ್ಟ ಮಾಡ್ಕೋತೀವಿ ಅಂತ. ಈ ಟೈಮಲ್ಲಿ ನೀವು ಏನು ಹೇಳ್ತೀರಾ ಸರ್ ರೈತರಿಗೆ, ಬಿತ್ತನೆ ಮಾಡೋಂಥ ರೈತರು? ಈಗ ನಾವು ಪೂರ್ವದ ಜಿಲ್ಲೆಗಳು ಹೇಳ್ಬೇಕಂದ್ರೆ ಬಿತ್ತನೆ ಮಾಡಿದ್ರು ಸ್ವಲ್ಪ ಮಳೆ ಬರೋ ಚಾನ್ಸಸ್ ಕಡಿಮೆ ಅದಾವ್ರಿ. 9ರಿಂದ ಮಳೆ ಭಾಳ ಕಡಿಮೆ ಅದಾವ. ಜುಲೈ 9ರಿಂದ. ಹಿಂಗಿರೋದ್ರಿಂದ ಅವ್ರಿಗೆ ಏನಾರು ಒಂದು ಇರಿಗೇಷನ್ ಫೆಸಿಲಿಟಿ ಇತ್ತಂದ್ರೆ, ಅದು ನೀರಾವರಿ ಏನಾರು ಇತ್ತಂದ್ರೆ ಹಾಕ್ಕೋಬೋದು. ಅಥವಾ ಕಡಿಮೆ ಮಳೆಗೆ ಏನಾರು ಬೆಳೆ ಬರ್ತಿತ್ತಂದ್ರೆ ನೋಡ್ಕೋಬೇಕು ಅಂತ ನಂದೊಂದು ಪರ್ಸ್ನಲ್ ಇದ್ದಾರೆ.
ಅದನ್ನ ಅವರು ಅಗ್ರಿಕಲ್ಚರಲ್ ಸೈಂಟಿಸ್ಟ್ ಇರ್ತಾರೆ. ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರಲ್ ಸೈನ್ಸಸ್ಸು ಇಲ್ಲಿ GKVK ಬ್ಯಾಂಗ್ಳೂರು, ಧಾರವಾಡ, ರಾಯಚೂರು, ಬೀದರ್ನ ಎಲ್ಲ ಕಡೆನೂ ಯೂನಿವರ್ಸಿಟೀಸ್ ಅದಾವು. ಮತ್ತು ಸ್ಟೇಟ್ ಅಗ್ರಿಕಲ್ಚರಲ್ ಯೂನಿವರ್ಸಿಟೀಸು KVK ಅವ್ರ ಸಲಹೆ ಮೇರೆಗೆ ಅವರು ಇದನ್ನು ಮಾಡ್ಕೋಬೋದು ಸರ್. ಅದು ಬಿಟ್ಟರೆ ಈಗ ಈ ವಾರ ಜುಲೈಯಲ್ಲಿ ಸರ್ ಇದು ವಾಯುಭಾರ ಕುಸಿತದ ಪ್ರಭಾವ ಹೇಗಿದೆ ಸರ್? ಈ ಮುಂದಿನ ಒಂದು ವಾರದವರೆಗೆ ಅಂಥ ವಾಯುಭಾರ ಕುಸಿತ ಆಗುವ ಸಾಧ್ಯತೆಗಳಿಲ್ಲ.